ಸ್ವಿಟ್ಜರ್ಲೆಂಡ್ ಒಟ್ಟಿನಲ್ಲಿ ಒಂದು ಬೇರೆ ದೇಶ ಬೇರೆ ಕಂಟ್ರಿಲಿ ಹೋಗಿ ಈಗ ನಾವಂತೂ ಫಾರಿನ್ಗೆ ಹೋಗಿಲ್ಲ, ಫಾರಿನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ನಾವಂತೂ ಫಾರಿನ್ಗಂತೂ ಹೋಗಿಲ್ಲ, ಬಟ್ ಈ ಸಿನಿಮಾದಲ್ಲಿ ಸ್ವಿಟ್ಜರ್ಲೆಂಡ್ನ ಪ್ರತಿಯೊಂದು ಎಳೆಯಾಗಿ ತೋರಿಸಿದ್ದಾರೆ. ನಿಜವಲ್ಲೂ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾನ ಇವತ್ತು ಬೇರೆ ಕಂಟ್ರಿಲಿ ಹೋಗಿ ಆ ಮಟ್ಟಿಗೆ ಶೂಟಿಂಗ್ ಮಾಡೋ ಶ್ರಮ ಇದೆಯಲ್ಲ, ನಿಜವಲ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕುಮಾರ. ಯಾಕಂತ ಹೇಳಿದ್ರೆ ಇವತ್ತು ಕನ್ನಡ ಸಿನಿಮಾ ಇಂಡಿಯಾದಲ್ಲಿ ಶೂಟಿಂಗ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಅದ್ಭುತ ಮೂಡಿ. ಅದರಲ್ಲೂ ನಮ್ಮ ಡೈರೆಕ್ಟ್ರು ಏನು ನಾಗಶೇಖರ್ ಇದ್ದಾರೆ, ಅವರು ಫ್ಯಾಷನ್ ಡೈರೆಕ್ಟ್ರು. ಪ್ರತಿಯೊಂದು ಸೀನ್ ಟು ಸೀನು ಜನಗಳಿಗೆ ಆರ್ಟ್ ಟಚ್ ಆಗಬೇಕು ಆ ರೀತಿ ಮಾಡಿದ್ದಾರೆ. ಅದೇ ರೀತಿ ರಕ್ಷಿತಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಕಿಟಿ ಆಗಿರ್ಬೋದು, ತುಂಬ ಅದ್ಭುತವಾಗಿ ಕ್ಯಾಮ್ರಾ ಆಗ್ಬೋದು, ಮತ್ತು ಕೆಲವೊಂದು ಏನು ಆ ಸೆಂಟಿಮೆಂಟ್ ಸೀನ್ಗಳಿದೆಯಲ್ಲ, ಆ ಒಂದು ಸೀನು ಪ್ರತಿಯೊಬ್ಬರು ಮನಸ್ಸಿನ ಸೆಳೆತ ಎಳಿತದೆ. ಸೊ ಅಂಥ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ. ಮತ್ತು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಎಕ್ಸ್ಟ್ರಾಡಿನರಿ ಕಂಟೆಂಟ್ ಸಿನಿಮಾ. ಸೊ ಆ ನಿಟ್ಟಿನಲ್ಲಿ ಓವರಲ್ ಆಗಿ ಹೇಳ್ಬೇಕಂದ್ರೆ ಸಂಜೀವ್ ಅರ್ಸ್ಕಿ ತಟ್ಟು ತುಂಬ ಅದ್ಭುತವಾಗಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳೋಂಗೆ ಥಿಯೇಟ್ರಿಗೆ ಬಂದು ನೋಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಆ ಡೋರ್ ಕ್ಲೋಸ್ ಮಾಡೋಕೆ ಸ್ವಲ್ಪ ಒಂದು 2 ನಿಮಿಷ. ರೆಡಿ. ನಿಜವಲ್ಲ ತುಂಬ ಒಂದು ಅದ್ಭುತ ಸಿನಿಮಾ. ಸಂಜೀವ್ ಅರ್ಸ್ಕಿ ತಟ್ಟು ಇವಾಗ ತಾನೆಲ್ಲ ನೋಡ್ಕೊಂಬಂದು ಈ ಸಿನಿಮಾದಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕನ್ನಡ ಸಿನಿಮಾದಲ್ಲಿ ಲಂಡನ್ನ ನಾವು ಅಲ್ಲಿ ನೋಡೋಕ್ಕಲ್ಲ, ಬಟ್ ಈ ಸಿನಿಮಾದ ನೋಡು ಎಕ್ಸ್ಟ್ರಾಡಿನರಿ ಒಂದು ಅದ್ಭುತ ಕಂಟೆಂಟು. ಯಾಕಂತ ಹೇಳಿದ್ರೆ ನಾಗಶೇಖರು ನಿಮಗೆಲ್ಲ ಗೊತ್ತು, ಒಂದು ಹಿಟ್ಟು ಡೈರೆಕ್ಟ್ರು. ಅವ್ರು ಯಾವುದೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋ ಒಂದು ಡಿಫ್ರೆಂಟ್ ಕತೆ ಇರ್ತದೆ. ಸೊ ಎಲ್ಲ ಮನಸ್ಸನ್ನು ಸೆಳೆದ ಒಂದು ಕತೆನೇ ಸಂಜೀವ್ ಅರ್ಸ್ಕಿ ತಟ್ಟು. ನನ್ನ ಸ್ನೇಹಿತರು ಶ್ರೀನರ ಕಿಟಿ ತುಂಬ ಅದ್ಭುತ ಮಾಡಿದ್ದಾರೆ. ಜೊತೆಗೆ ಎಲ್ಲಕ್ಕೆ ಹೆಚ್ಚಾಗಿ ಈ ಸಿನಿಮಾಗೆ ಇಷ್ಟೊಂದು ದೊಡ್ಡ ಬಜೆಟ್ ಬಂಡವಾಳಕ್ಕಿದಂಥ ನನ್ನ ಆತ್ಮೀಯ ಸ್ನೇಹಿತರು ಚಲವಾದಿ ಕುಮಾರ್ ಅವರು ನಿಜವಲ್ಲೂ ತುಂಬ ಅದ್ಭುತವಾಗಿ ಈ ಸಿನಿಮಾ ಇನ್ವೆಸ್ಟ್ ಮಾಡಿದ್ದಾರೆ. ನನಗೆ ಹೇಳೋದಿಷ್ಟೇ, ದಯವಿಟ್ಟು ಎಲ್ಲ ಬಂದು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಅದ್ಭುತ ಮಾಡಿದೆ. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಯಾವ ಭಾಷೆಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. ಸಂಜೀವ್ ಅರ್ಸ್ಕಿ ತಟ್ಟು ದಯವಿಟ್ಟು ಪ್ರತಿಯೊಬ್ಬರು ನೀವು ಬಂದು ಥಿಯೇಟ್ರ್ ನೋಡಿ. ನಾವು ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೆ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಆಯಿತು ಅಷ್ಟು. ಯಾಕಂದರೆ ಒಂದು ಎಳೆ ಸೀನ್ ತೆಗೆದಿದೆಯಲ್ಲ, ತುಂಬ ಅದ್ಭುತ ಮಾಡಿದ್ದಾರೆ. ನಾವು ಲಂಡನ್ನ ಬಹುಶಃ ನಾವು ಈ ಥಿಯೇಟ್ರಲ್ಲಿ ನೋಡ್ತಿದ್ರೆ ಎಲ್ಲೋ ನಾವೇ ಲಂಡನಲ್ಲಿ ಕುಂತಿದ್ದೀವಿ ಅನ್ನಿಸ್ತು, ಅಷ್ಟು ಫೀಲ್ ಕೊಟ್ಟಿದೆ. ಸಾಂಗ್ ಅಂತೂ ಎಕ್ಸ್ಟ್ರಾಡಿನರಿ ಸಾಂಗು, ಎಕ್ಸ್ಟ್ರಾಡಿನರಿ ಕತೆ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ಕನ್ನಡ ಸಿನಿಮಾ ನೋಡಿ ಹರಿಸ್ಬೇಕು. ನಮ್ಮ ಚಲವಾದಿ ಕುಮಾರ್ ಅವ್ರನ್ನ ನಿರ್ಮಾಪಕನ ಬೆಳೆಸಬೇಕು. ಮತ್ತು ಕುಮಾರ್ ಅವರು ಇನ್ನೂ ಒಂದು ಈ ಸಿನಿಮಾ ಗೆದ್ದರೆ ಇನ್ನೊಂದೆರಡು ಸಿನಿಮಾ ಮಾಡಬೇಕಂತೇಳಿ ಕುಮಾರ ನಾನು ಕೇಳ್ಕೊಳ್ತೀನಿ. ಎಲ್ಲ ಒಳ್ಳೆಯದಲ್ಲಿ. ನಮಸ್ಕಾರ.